ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್. ಫ್ರೀಡಮ್ ಟಿ ವಿ 1 ವರ್ಷ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಈಗ 2ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ನಮ್ಮ ನೆಚ್ಚಿನ ಫ್ರೀಡಮ್ ಟಿ ವಿ. ಇವತ್ತಿನ ಕಾಲದಲ್ಲಿ ಈ ಮಾಧ್ಯಮ ಜಗತ್ತು ವ್ಯಾಪಾರೀಕರಣ ಆಗಿರೋದರಿಂದ ಜನಸಾಮಾನ್ಯರ ಸಮಸ್ಯೆಗಳು ಸರಿಯಾಗಿ ಬಿಂಬಿತವಾಗ್ತಾ ಇಲ್ಲ. ಆದರೆ ಫ್ರೀಡಮ್ ಟಿ ವಿ ಜನಸಾಮಾನ್ಯರ ಶಕ್ತಿ ಅನ್ನುವ ಟ್ಯಾಗ್ಲೈನ್ನಲ್ಲಿ ಕೆಲಸ ಮಾಡ್ತಾಯಿದೆ ಕಳೆದ 1 ವರ್ಷದಿಂದ. ಅದೇ ರೀತಿ ಎಲ್ಲ ಜನಸಾಮಾನ್ಯರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರ್ತಾ ಇದೆ. ಹೀಗಾಗಿ ನಾವೆಲ್ಲ ಜನಸಾಮಾನ್ಯರು ಕೂಡ ಈ ರೀತಿ ವಸ್ತುನಿಷ್ಠವಾಗಿ ವರದಿ ಮಾಡ್ತಕ್ಕಂತಹ ಮಾಧ್ಯಮಗಳಿಗೆ, ನೈಜ ಪ್ರಾಮಾಣಿಕ ಮಾಧ್ಯಮಗಳಿಗೆ ಬೆಂಬಲ ಕೊಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ವಿಶೇಷವಾಗಿ ಸೌಜನ್ಯ ಪ್ರಕರಣದಲ್ಲಿ ಅತ್ಯಂತ ವಸ್ತುನಿಷ್ಠವಾಗಿ ಪರ ವಿರೋಧ ಅನ್ನದೇ ನ್ಯಾಯಪರವಾಗಿ ಧ್ವನಿ ಎತ್ತಿದಂತಹ ಈ ಮಾಧ್ಯಮ ಫ್ರೀಡಮ್ ಟಿ ವಿ. ಹೀಗಾಗಿ ಈ ವಾಹಿನಿ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ, ಇನ್ನೂ ಹೆಚ್ಚು ಜನರಿಗೆ ತಲುಪಲಿ. ಇದರಿಂದ ಈ ರಾಜ್ಯದ ಅನೇಕ ಜನಸಾಮಾನ್ಯರ ಸಮಸ್ಯೆಗಳು ಸರ್ಕಾರದ ಗಮನಕ್ಕೆ ಬರಲಿ ಮತ್ತು ಆ ಸಮಸ್ಯೆಗಳು ಇತ್ಯರ್ಥವಾಗಲಿ ಅನ್ನೋದು ನಮ್ಮ ಇಚ್ಛೆ. ಹೀಗಾಗಿ ನಾವೆಲ್ಲ ಜನಸಾಮಾನ್ಯರು ಕೂಡ ಈ ಒಂದು ಚಾನಲ್ಗೆ ಬೆಂಬಲಿಸೋಣ. ಮತ್ತು ಈ ವಾಹಿನಿಯಲ್ಲಿ ಅತ್ಯಂತ ನುರಿತ ವರದಿಗಾರರು ಇದ್ದಾರೆ, ಆನಂತರ ಅನುಭವಿ ಪತ್ರಕರ್ತರು ಇದ್ದಾರೆ ಅನ್ನೋದನ್ನು ನಾನು ಗಮನಿಸಿದ್ದೇನೆ. ಹೀಗಾಗಿ ಇಂತಹ ಚಾನಲ್, ಇಂತಹ ವಾಹಿನಿಗಳು ನಮ್ಮ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಬರಬೇಕು. ನಾವೆಲ್ಲರೂ ಕೂಡ ಈ ಥರ ಒಂದು ವಾಹಿನಿಗಳನ್ನು ಬೆಂಬಲಿಸೋಣ. ಫ್ರೀಡಮ್ ಟಿ ವಿಗೆ ಇರ್ತದೆ. ಅಭಿನಂದನೆಗಳು, ಧನ್ಯವಾದಗಳು.